ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಡಿ ಬಾಸ್ ಅವರು ಈ ಶತಮಾನ ಕಂಡಂತ ನತಾದೃಷ್ಟ ನಟರಲ್ಲಿ ಇವರು ಕೂಡ ಒಬ್ರು. ಇವರ ಸಿನಿ ಕೆರಿಯರ್ ಉತ್ತುಂಗದಲ್ಲಿ ಇರುವಾಗಲೇ ಪೊಲೀಸ್ ಅವರು ಎತ್ತಾಕೊಂಡೋಗಿ ಜೈಲಿಗೆ ಹಾಕಿದ್ರು. ನಿಜ ಹೇಳ್ಬೇಕಂದ್ರೆ ಇವರ ಸ್ಟಾರ್ಡಮ್ ಮಾರ್ಕೆಟ್ ಕ್ರೇಜ್ ನ ನಮ್ಮ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಲಾಭಗಳಿಗೆ ಸಂಪೂರ್ಣವಾಗಿ ಬಳಸಿಕೊಂಡು ತಮ್ಮ ಬೇಳೆಕಾಳುಗಳು ಬೇಯಿಸಿಕೊಂಡ ಮೇಲೆ ಡಿ ಬಾಸ್ ಅವರನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಫಿಟ್ ಮಾಡಿ ಲಾಕ್ ಮಾಡಿಬಿಟ್ರು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಡಿ ಬಾಸ್ ಅವರು ಕಷ್ಟದಲ್ಲಿ ಇದ್ದಾಗ ಎಲ್ಲರೂ ಮಜಾ ತಕೊಂಡ್ರೆ ವಿನಃ ಅವರ ಸಹಾಯಕ್ಕೆ ಒಬ್ರು ಬರಲಿಲ್ಲ. ಡಿ ಬಾಸ್ ಅವರು ಚೆನ್ನಾಗಿ ಇದ್ದಾಗ ನಮ್ಮಣ್ಣ ನಂಬಾಸು ಜೈ ಡಿ ಬಾಸ್ ಅಂತಿದ್ದ. ಡಿ ಬಾಸ್ ಅವರ ಅಣ್ಣ ತಮ್ಮಂದ್ರು ಒಬ್ರು ಸಪೋರ್ಟ್ ಮಾಡ್ಲಿಲ್ಲ. ಇವತ್ತಿಗೆ ಒಬ್ರು ಅಡ್ರೆಸ್ಗೆ ಇಲ್ಲ. ಆ ಕಡೆ ಮದರ್ ಇಂಡಿಯನು ಸಪೋರ್ಟ್ ಮಾಡ್ಲಿಲ್ಲ, ಈ ಕಡೆ ಜೋಡೆತ್ತು ಕೂಡ ಸಪೋರ್ಟ್ ಮಾಡ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಇವರೆಲ್ಲ ಮನಸ್ಸು ಮಾಡಿದ್ರೆ ಡಿ ಬಾಸ್ ಅವರು ಯಾವಾಗ್ಲೂ ರಿಲೀಸ್ ಆಗ್ಬೇಕಾಗಿತ್ತು. ಡಿ ಬಾಸ್ ಅವರನ್ನು ರಿಲೀಸ್ ಮಾಡಿಸೋದು ದೊಡ್ಡ ಮ್ಯಾಟರ್ ಅಲ್ಲ ಇವರಿಗೆ. ಆದ್ರೂ ಒಬ್ರು ಕೂಡ ಮುಂದೆ ಬರ್ಲಿಲ್ಲ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಭಾರತದಲ್ಲಿ ಯಾವ ರೇಂಜ್ಗೆ ಸೌಂಡ್ ಮಾಡ್ತೋ ಅಂದ್ರೆ ಡಿ ಬಾಸ್ ಅವರ ಹಳೆಯ ಸಿನಿಮಾಗಳು ಪ್ಯಾನ್ ಇಂಡಿಯಾಗೆ ರೀಚ್ ಆಗದಿದ್ರು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾತ್ರ ಪ್ಯಾನ್ ವರ್ಲ್ಡ್ ಗೆ ರೀಚ್ ಆಗೋಯ್ತು. ಡಿ ಬಾಸ್ ಅವರ ಸಿನಿ ಕೆರಿಯರ್ ನಲ್ಲೇ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಯಾವ್ದಾದ್ರು ಇದ್ರೆ ಅದು ಇದೆ. ಇವತ್ತಿಗೂ ಈ ಸಿನಿಮಾ ಕರ್ನಾಟಕದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಈ ಮಿಂಡ್ರಿ ಮೀಡಿಯಾಗಳಿಗೆ ಡಿ ಬಾಸ್ ಅವರು ಒಂಥರ ಮನಿ ಪ್ಲಾಂಟ್ ಆಗೋದ್ರು. ಮತ್ತೆ ಡಿ ಬಾಸ್ ಅವರು ಬ್ಯಾಕ್ ಟು ಫಾರ್ಮ್ ಗೆ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೆಲವರು 1000 ಕೋಟಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡೋದು ಒಂದೇ, ಡಿ ಬಾಸ್ ಅವರು ಒಂದು ರೀಜನಲ್ ಮೂವಿ ಮಾಡೋದು ಒಂದೇ. ಪ್ರತಿ ಸಲ KFI ಡೌನ್ ಫಾಲ್ ನಲ್ಲಿ ಇದ್ದಾಗ ವರ್ಷಕ್ಕೆ 2 ಸಿನಿಮಾಗಳು ಮಾಡ್ತಿದ್ರು. ಆ ಸಿನಿಮಾಗಳು ಹಿಟ್ಟಾಗ್ಲಿ ಫಟ್ಟಾಗ್ಲಿ ಸಿಂಗಲ್ ಥಿಯೇಟರ್ ಮಾಲೀಕರಿಗೆ ಜೇಬ್ ತುಂಬಾ ಕಾಸು ಮಾಡ್ಕೊಡ್ತಿದ್ವು. ಒಂದು ವೇಳೆ ಇವರು ಜೈಲಿಗೆ ಹೋಗದೆ ಇದ್ದಿದ್ರೆ ಇವತ್ತಿಗೆ ಜೋಗಿ ಪ್ರೇಮ್ ಅವರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು. ಡಿ ಬಾಸ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅಂತ ಡಿ ಬಾಸ್ ಅವರ ಫ್ಯಾನ್ಸ್ ಒಂದೇ ಕಣ್ಣಲ್ಲಿ ಕಾಯ್ತಾವ್ರೆ. ಒಂದು ವೇಳೆ ಇವರು ರಿಲೀಸ್ ಆದ್ರೆ ಈ ಬಕೀಟ್ ಹಿಡಿಯೋ ನನ್ನ ಮಕ್ಕಳನ್ನ, ಈ ರಾಜಕೀಯ ನಾಯಕರನ್ನ ದೂರ ಇಡಬೇಕು. ಇದೇ ಫೆಬ್ರವರಿ 16ರಂದು ಡಿ ಬಾಸ್ ಅವರ ಹುಟ್ಟುಹಬ್ಬ. ಈ ಹಬ್ಬನ ಪ್ರತಿ ವರ್ಷ ಡಿ ಬಾಸ್ ಅವರ ಫ್ಯಾನ್ಸ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಡಿ ಬಾಸ್ ಅವರ ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡ್ತಾರೆ. ಈ ವರ್ಷ ಕೂಡ ಡಿ ಬಾಸ್ ಅವರ ಕಲ್ಟ್ ಕ್ಲಾಸಿಕ್ ಮೂವಿ ಕ್ರಿಯಾ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ. ಪ್ರತಿ ಸಲ ಇದನ್ನೇ ರಿಲೀಸ್ ಮಾಡ್ತಿದ್ದಾರೆ. ನೋಡೋರ್ಗೆ ತುಂಬಾ ಬೋರ್ ಆಗುತ್ತೆ. ಮತ್ತೆ ಅದೇ ತಾತಪ್ಪನ ಕಾಲದ ಹಳೆಯ ಸಿಡಿನ ಎಷ್ಟು ಸಲ ಅಂತ ಪ್ಲೇ ಮಾಡ್ತಾರೆ. ಡಿ ಬಾಸ್ ಅವರ ಬರ್ತ್ಡೇ ನೆಪದಲ್ಲಿ ತಿಂದು ಕುಡಿದು ಮಜಾ ಮಾಡೋಕ್ಕಂತಾನೆ ಈ ಸಿನಿಮಾನ ಪದೇ ರಿಲೀಸ್ ಮಾಡ್ತಿದ್ದಾರೆ. ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಡಿ ಬಾಸ್ ಅವರ ಹುಟ್ಟು ಹಬ್ಬನ ಅರ್ಥಪೂರ್ಣವಾಗಿ ಆಚರಿಸಿ. ಅದರಿಂದಾದ್ರೂ ಡಿ ಬಾಸ್ ಅವರು ಆದಷ್ಟು ಬೇಗ ಆಚೆ ಬರಲಿ. ಕನ್ನಡ ಚಿತ್ರರಂಗಕ್ಕೆ ಅವರ ಅವಶ್ಯಕತೆ ತುಂಬಾ ಇದೆ. ಇನ್ನೂ 6 ತಿಂಗಳಲ್ಲಿ ಡಿ ಬಾಸ್ ಅವರು ರಿಲೀಸ್ ಆಗುವ ಸಾಧ್ಯತೆಗಳು ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಆದಷ್ಟು ಬೇಗ ರಿಲೀಸ್ ಆಗ್ಲಿ. ನಮ್ಮ ತಪ್ಪನ್ನು ತಿದ್ದುಕೊಂಡು ಮತ್ತೆ ಬ್ಯಾಕ್ ಟು ಟ್ರಾಕ್ ಗೆ ಬರಲಿ. ಒಟ್ನಲ್ಲಿ ಡಿ ಬಾಸ್ ಅವರಿಗೆ ಒಳ್ಳೇದಾಗ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.